ನಿಮ್ ಸಾವಿರ ತಿಳಿಸೋದು ನೀವು ಗಳಿಸೋ ಹಣ ಒಬ್ಬ ಸುಳಿ ಗಳಿಸ್ತಾರೆ. ಅದಕ್ಕಿಂತ ಕೀಳಾದ್ರಿ ನೀವು ಮತ್ತೆ ನಿಮ್ಮ ಸಾಹೇಬರು. ಯಾಕ ಗುರ್ನಿಗೆ ಸುಮ್ಕೊಂಡ್ರಲ್ಲ, ಕಷ್ಟಪಟ್ಟು ಭೂಮಿಯಲ್ಲಿ ಬೆಳೆದೇ ಬಂದಿಲ್ಲಂತ ನನ್ನ ರೈತನಿಗೆ ನಿನಗೆ ಹೆಂಗ ಅರ್ಥ ಆಗ್ಬೇಕ? ಕಪ್ಪಿನ ಹಂಗೆ ಅಂತವರಿಗೆ ಕತ್ತಿನ ಶಿವಲಿಂಗ ನಿಮ್ಮಂತವರ ಉಕ್ಕಿದ ಬಿಸಿ ರಕ್ತವನ್ನು ಕುಡಿಯುವ ನರಸಿಂಹನಿವನು ಮತ್ತೊಂದು ಸಾರಿ ಹುಚ್ಚನಂತೆ ಬಾಯಿ ಬಿಚ್ಚಿ ಮಾತನಾಡಿದ್ದರೆ ಹುತ್ತು ನಾಯಿಯಂತೆ ಆಟ ಆಡಿಸಿ ನಿನ್ನನ್ನು ಈ ಮಣ್ಣಲ್ಲಿ ಮುಚ್ಚಿಸುವೆ ಎಚ್ಚರ. ಮೊದಲು ಯಾರು ಎದುರುಗಡೆ ನಿಂತು ಮಾತನಾಡುತ್ತೀರಿ ಎಂದು ಮನದಲ್ಲಿ ಚೆನ್ನಾಗಿ ಎಚ್ಚರವಿರಲಿ. ಇವನು ಈ ತಾಲೂಕಿನ MLA ಎಂಬುದು ಮಾತ್ರ ನೀನು ಮರೆಯಬೇಡ. ನೀನು ಈ ತಾಲೂಕಿಗೆ MLA ಇರಬಹುದು, ಆದರೆ ಇವನು ಜಗತ್ತಿನಲ್ಲಿರುವ ನಿಮ್ಮಂತವರನ್ನು ಸಾಕು ಸಲುವುದಲ್ಲಿ ಅರ್ಥಾತ್ ಅನ್ನನಾಥ ಅನ್ನುತ್ತಾರೆ. ನಿಮ್ಮ ಜನ್ಮ ಕಟ್ಟು ಬೆಂಕಿ ದುಡ್ಡು ಮಾಡುವ ದುರಾಶದಿಂದ ಕಲ್ಪಿ ಬೀಜ ಕೊಟ್ಟು ಕೊಳ್ಳು ಹೊಡಿತಿರಲಿಲ್ಲ. ನಿಮ್ಮ ಕಂಪನಿ ಮಾಡೋದು ಸರಿ ಅಂತೀಯ? ಸರಿ ಅಂತ ಯಾರು ಹೇಳೋರು ತಮ್ಮ? ನಮ್ಮ ಕಂಪನಿ ಮಾಡೋದು ತಪ್ಪೈತಿ. ತಪ್ಪಿಗೆ ಒಪ್ಪಿ ನಮ್ಮ ಸಾಹೇಬರು ಧನ ಸಹಾಯ ಮಾಡೋಕೆ ಹೇಳಿದ್ದಾರೆ. ಅದು ನಿನ್ನ ತಪ್ಪು ತಿಳ್ಕೊಂಡ್ರೆ ಹೆಂಗ ತಮ್ಮ? ಸಮಾಧಾನದಿಂದ ಬಗೆಹರಿಸಿದೆ. ತಲಾಟೆ ತಲಾಟೆ ಓರಪ್ಪ ಕೇಳಿಸ್ತವ. ಸಮಾಧಾನದಿಂದ ಬಗೆಹರಿಸ್ಕೋಬೇಕೆಂದು ನಿಮ್ಮ ಸಾಹುಕಾರ ನಮ್ಮ ಶಿವಲಿಂಗಣ್ಣ ಇಲ್ಲಲೇ ತಲಾಟೆ. ನಮ್ಮ ಸಾಹುಕಾರ ನಿಸ್ತ ದುಡ್ಡು ಬೇಕು ಅಂತ ಹ್ಯಾಂಗ ತಿಳಿಯಲ್ಲ ಅವನಿಗೆ. ಬಡ್ಡಿ ದುಡ್ಡು ತಂದು ಲಾವಣಿ ಕಟ್ಟಿ ಸಾಕಷ್ಟು ಗೊಬ್ಬರ ಹಾಕಿ ಹಗಲು ರಾತ್ರಿ ಎನ್ನದೆ ಚಂದನ ಮಕ್ಕಳ ಜೊತೆ ಹೊಲದಲ್ಲಿ ಬೆವರು ಸುಡು ರೈತನಿಗೆ ನಿಮ್ಮಂತೆ ಕಳೆದರು ಕಳಪೆ ಬೀಜ ಕೊಟ್ಟು ಅವನು ಮರಿತರ ಸರ್ವನಾಶ ಮಾಡ್ತಿರೋರನ್ನು ನಿಮ್ಮಂತವ್ರಿಗೆ ನಡುವೆ ಸುಟ್ಟು ನ್ಯಾಯ ಹಾಕಿದಾಗಲೇ ನ್ಯಾಯ ಸಿಗದೆ ನ್ಯಾಯಗೇರಿದ ನೇಗಿನ ಆತ್ಮಕ್ಕೆ ಶಾಂತಿ ಸಿಗುವುದು. ಸುಮ್ಮನಿದ್ದ ಮಾತ್ರಕ್ಕೆ ಕಕ್ಕಿನ ಮಾತುಗಳನ್ನು ಆಡಿದರೆ ನನ್ನ ರಾಜಕೀಯ ಪಾವರ ಉಪಯೋಗಿಸಿ ಸಾಯುವವರೆಗೂ ನಿನ್ನನ್ನು ಜೈಲಲ್ಲಿ ಕೊಳೆಯುವ ಹಾಗೆ ಮಾಡದೆ ಇದ್ದರೆ ನನ್ನ ಹೆಸರು ನರಸಿಂಹ ಪಾಟೀಲೇ ಅಲ್ಲ. ನರಸಿಂಹ, ನಿಮ್ಮಂತ ಭ್ರಷ್ಟ ರಾಜಕಾರಣಿಗಳು ನಮ್ಮಂತ ರೈತರ ಮಟ್ಟ ಹಾಕಿಕೊಳ್ಳಕ ಹೇಳಿ ಕೆಲಸ ಏನೆಂದರೆ ಜೈಲಿಗೆ ಆಗ್ತದೆ ಒಂದೇ. ಇದು ಏನು ಗೊತ್ತಾಗಲ್ಲ. ಎಷ್ಟೋ ಅಮಾಯಕ ರೈತರ ಮೇಲೆ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಹಾಕಿದ್ರಿ. ಇನ್ನು ನಿಮ್ಮ ಅಧಿಕಾರದ ಹಾಕಿ ಎಷ್ಟೋ ಅನಾಮಿಕ ರೈತರ ಮೇಲೆ ಪೊಲೀಸರಿಂದ ಲಾಠಿ ಎದ್ದು ಹಾಕಿದ್ರಿ. ಅಷ್ಟೇ ಏಕೆ, ನಿಮ್ಮ ಸ್ವಾರ್ಥಕ್ಕಾಗಿ ಎಷ್ಟೋ ರೈತರ ಪ್ರಾಣ ತೆಗ್ತೀನಿ. ಇಷ್ಟೆಲ್ಲ ಆದರೂ ಈ ನೇಗಿಲು ಹೇಗಿದು ಒಂದೇ ಒಂದು ಕೂಗುಲು ಕಿತ್ತಕ್ಕಾಗಿಲ್ಲ.
ಈ ರೈತನೆದುರು ಕರುಣಿಂದ ಬಂದರೆ ಭಕ್ತರ ಗುಲಾಬಿ ಆಗೋದು. ಎದುರಿಗೆ ನಿಂತರೆ ಸಮಾಧಿ ಸಮಾಧಿ ಮಾಡೋರು ಎತ್ತರ. ಸತ್ತಿನ ಶಿವನಿಂದ ಸಮಾಧಿ ಮಾಡಲಿಕ್ಕೆ ಬರುವ ನಿಮ್ಮಂತ ರೈತ ಸಂಘಗಳಿಗೆ ಹಣದ ಆಮಿಷ ಒಡ್ಡಿ ಚಿತ್ರಿನಾಗಿ ಮಾಡಿ ನಿಮ್ಮಂತ ರೈತರಿಂದಲೇ ಓಟ ಹಾಕಿಸಿಕೊಂಡು ಗೆದ್ದ ನಂತರ ನಿಮ್ಮಿಂದಲೇ ಜೈಕಾರ ಕೂಗಿಸಿ ಮತ್ತೆ ರಾಜಕೀಯ ಗದ್ದುಗೆಗೆ ಏರಿದ ನಂತರ ನಮ್ಮಂತ ಬುದ್ಧಿವಂತ ರಾಜಕಾರಣಿಗಳಿಗೆ ಸಮಾಧಿ ಆ ಸಮಾಧಿ ಮಾಡೋ ಸಂಘಟನೆ ನಿಮ್ಮಂತ ರೈತ ಸಂಘಕ್ಕೆ ಇಲ್ಲ ಶಿವರೇ. ಈ ಸಮಾಜದಲ್ಲಿ ಏನಿದ್ದರೂ ದುಡ್ಡಿದ್ರೆ ಮಾತ್ರ ದೊಡ್ಡಪ್ಪ. ಹಡಿಲೆಯಲ್ಲಿ ಏನು ಹೊಲ ಇಲ್ಲದಿದ್ದರು ಹಸಿರು ಶಾಲೆ ಹಾಕಿಕೊಂಡು ಸೋಕೆ ಮಾಡುವ ಮಾತನು ಇದು ನಿಮ್ಮಂತ ರಾಜಕಾರಣಿಗಳು ಕೂಡ ಪುಟ್ಟೋಶ ಆಸೆಗಾಗಿ ಬಾಯಿ ಒಡ್ಡಿ ಅರ್ಥವಿರದ ಸಂಘಟನೆ ಮಾಡುವ ಮಾತನು ನಿಜವಾದ ಲೇಖನಿಯವರಿಗೆ ಕೂಡ ಹಣ ಅವನ ದಳ ಕೋಟೆಯಲ್ಲಿ ಬಿದ್ದಿರುವ ಶಗಣಿಗೆ ಸಿಟ್ಟು ಮಾಡ್ಕೊಂಬೇಡಪ್ಪ ಶಿವಲಿಂಗ. ನಮ್ಮ ಕಂಪ್ನಿ ಮಾಡೋದು ತಪ್ಪೈತಿ. ಅದಕ್ಕೆ ಪ್ರತಿಯೊಬ್ಬರ ರೈತರನ್ನು 25,000 ನಾಳೆನೂ ಕೊಡ್ತೀವಿ. ಯಾಕಪ್ಪ ನಿಮ್ ಜೊತೆ ಜಗಳ ಬಗೆಹರಿಸ್ಕೊಳ್ಳೋ ಮಾರಾಯ. ನೋಡು ತಲಾಟೆ, ನಿಮ್ಮ ಸಾವಿರ ತಿಳಿಸಿ ಈ ರೈತ ಕರುಣಿಂದ ಬಂದರೆ ಕಾಮಧೇನು, ಧರಣಿಗೆ ನಿಂತರೆ ಧರ್ಮರಾಯ, ಎಂದು ಸೊಕ್ಕಿನಿಂದ ಎಳೆ ಉಬ್ಬಸಿ ಬಂದರೆ ಯಮ ಯಮಧರ್ಮರಾಯ. ಬರುತ್ತೇವೆ. ಹೃದಯ ಸಮುದ್ರ ಕಲೆಯಲ್ಲಿ ಹತ್ತಿದ ದೇಶದಲ್ಲಿ ಮಕ್ಕಳಿಗೆ ಜೋಕುಮಾರ ಮಕ್ಕಳಿಗೆ ಶಿವಲಿಂಗ ಮಲಗಿದ ವಿಷ ಸರ್ಪವನ್ನು ಬಡಲೆಬ್ಬಿಸಿದೆಯಾ ಮಗನೇ? ನೋಡ್ತಾ ಇರು, ಈ ವಿಷ ಸರ್ಪವನ್ನು ಸಾರಿ ವಿಷ ಕಕ್ಕಿದರೆ ನಿನ್ನ ಬಾಳೆ ಸರ್ವನಾಶ. ನನ್ನ ರಾಜಕೀಯ ತಂತ್ರ ಉಪಯೋಗಿಸಿ ನಿನ್ನನ್ನು ಅತಂತ್ರವಾಗಿ ಮಾಡದೇ ಇದ್ದರೆ ನನ್ನ ಹೆಸರು ನರಸಿಂಹ ಪಾಟೀಲ್ನೇ ಅಲ್ಲ. ನನ್ನ ಹೆಸರು ಶಕ್ತಿನೇ ಅಲ್ಲ. ಏನಾರ ಮಾಡಿ ಸೌಕರ ಇದಕ್ಕೊಂದು ಪರಿಹಾರ ಮಾಡಬೇಕು. ಸೌಕರ ಇದಕ್ಕೊಂದು ಒಳ್ಳೆ ಉಪಾಯ ಮಾಡ್ಬೇಕಂದ್ರೆ ತಿಳಿ ನಡೆಯಲಾಗ್ಯದ, ಹಾತು ಬಟ್ಟಿ ಇಳದ ಇನ್ನು ನಡಿ ಯಾಳಾಗ್ಯದ, ಹಿಂಗ್ ಕೂತ್ರ ಕಲೆಲ್ಲ ನಡ್ರಪ್ಪ.